BSM ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸವಣೂರಿನ ಹೆಮ್ಮೆಯ ಪುತ್ರ ವಿಕ್ರು ಗೋಕಾಕ್ ಅವರು ಸವಣೂರು ಮಜೀದ್ ಕಾಲೇಜಿನಲ್ಲಿ 1925ರಲ್ಲಿ 4ನೇ ವರ್ಗದಿಂದ ಮೆಟ್ರಿಕ್ವರೆಗೂ ಮಜೀದ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳ ಶಾಲೆಗಳನ್ನು ಅಭಿವೃದ್ಧಿ ಹಾಗೂ ಅಧ್ಯಯನಪಡಿಸಬೇಕೆಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 2 ಕೋಟಿ ಅನುದಾನವನ್ನು ನೀಡಿದ್ದು, ಈ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಂದು ಮಜೀದ್ ಕಾಲೇಜಿನ ಮಲ್ಲಿಕಾರ್ಜುನ್ ಶಾಂತಗಿರಿ ಅವರು ಅಪರ ಜಿಲ್ಲಾಧಿಕಾರಿ ವೀರಮಲ್ಲಪ್ಪ ಪೂಜಾರ್ ಅವರಿಗೆ ಮನವಿ ಮಾಡಿ ಮಾತನಾಡಿದರು. ಇವತ್ತು ಡಾಕ್ಟರ್ ವಿನಾಯಕ ಗೋಕಾಕರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳೇ, ಹಿರಿಯರಾದಂತಹ ಶಿಕ್ಷಕರೇ, ಒಂದು ಮನವಿ ಏನು ಅಂತ ಹೇಳಿದ್ರೆ, ಡಾಕ್ಟರ್ ವಿನಾಯಕ ಗೋಕಾಕರು 4ನೇ ತರಗತಿಯಿಂದ ಮೆಟ್ರಿಕ್ ವರೆಗೆ 1925ರಲ್ಲಿ ನಮ್ಮ ಮಜೀದ್ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಸಾಹಿತಿಗಳು ಓದಿದ ಶಾಲೆಗಳನ್ನು ಅಧ್ಯಯನ ಮಾಡಿದಂತಹ ಶಾಲೆ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಕ್ರಿಯೆಯಿಂದ ಅಭಿವೃದ್ಧಿ ಪಡಿಸುವಂತೆ ರಚನೆ ಮಾಡಬೇಕು. 2,45,95,000 ರೂಪಾಯಿಗಳ ಕ್ರಿಯೆಯನ್ನು ನಮ್ಮ ಅಂದಿನ ನೇತೃತ್ವದಲ್ಲಿ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಕ್ರಿಯೆಯನ್ನು ಮಾಡಿದ್ವಿ. ನಾವು ಎಷ್ಟು ಕೇಳಿದ್ವಿ ಅಷ್ಟು ಹಣವನ್ನು 2,45,95,000 ಹಣವನ್ನು ಕೇಳಿದ್ವಿ. ಅಷ್ಟೇ ಹಣವನ್ನು ಮಾನ್ಯ ಕೇಂದ್ರ ಸರ್ಕಾರ ಮಂಜೂರಿ ಮಾಡಿತು. ಇವತ್ತು ಆ ಕೆಲಸ ನಮ್ಮ ಸರ್ಕಾರಿ ಮಜೀದ್ ಪ್ರೌಢಶಾಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಆದ್ರೆ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕಟ್ಟಡವನ್ನು ನವೀಕರಣ ಮಾಡ್ತಾ ಇದ್ದಾರೆ. ಆದ್ರೆ ಗೋಕಾಕರ ಸಾಹಿತ್ಯವನ್ನು ಪರಿಚಯಿಸುವಂತಹ ಕಾರ್ಯವನ್ನು ನಾವು ಕ್ರಿಯೆಯಲ್ಲಿ ಸೇರಿಸಿದ್ವಿ. ಆದ್ರೆ ಕ್ರಿಯೆಯಲ್ಲಿ ಸೇರಿಸಿದಂತದನ್ನು ಬಿಟ್ಟು ಇವತ್ತು ಟೆಂಡರ್ ಆಗಿದೆ, ಕೆಲಸ ನಡೀತಾ ಇದೆ. ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಈ ಸಮಿತಿಯ ಅಧ್ಯಕ್ಷರು, ಮಾನ್ಯ ಉಪನಿರ್ದೇಶಕರು ಈ ಸಮಿತಿ ಕಾರ್ಯದರ್ಶಿಗಳಿದ್ದಾರೆ. ಇವತ್ತಿಗಾಗಲೇ ಆ ಕಾರ್ಯ ನಡೀತಾ ಇದೆ. ಇವತ್ತು ನಾವು ಟೆಂಡರ್ ಗುತ್ತಿಗೆದಾರರಿಗೆ ಹೇಳಿದ್ರೆ ನಮ್ಮ ಕ್ರಿಯೆಯಲ್ಲಿ ಅದು ಇಲ್ಲ ಅಂತ ಹೇಳ್ತಾರೆ. ಒಂದು ಬೇಜಾರು ಹೇಳಿದ್ರೆ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಸಾಹಿತಿಗಳು ಓದಿದ್ದಕ್ಕೆ ಮಾತ್ರ ಆ ಶಾಲೆಗೆ 2 ಕೋಟಿ ಬಂದಿದೆ. ಇಲ್ಲೇ ಇದ್ರೆ ಆ ಶಾಲೆಗೆ ಹಣ ಬಂದಿಲ್ಲ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಾಹಿತ್ಯವನ್ನು ಪರಿಚಯಿಸುವಂತಹ ಕೆಲಸ ಆ ಶಾಲೆಗೆ ಆಗಬೇಕಾಗಿದೆ. ಇವತ್ತು ಕುವೆಂಪು ಅವರ ಶತಮಾನೋತ್ಸವ ಹುಬ್ಬಳ್ಳಿಯೊಳಗಿದೆ. ಅಲ್ಲಿ ಒಂದು ರೌಂಡ್ ನಾವು ಹೋಗಿ ಬಂದ್ರೆ ಆ ಗ್ರಾನೈಟ್ ಅಲ್ಲಿ ಅವರ ಸಾಹಿತ್ಯವನ್ನು ಕೆತ್ತನೆ ಮಾಡಿ ಪರಿಚಯಿಸುವಂತ ಕೆಲಸ ಆ ಕುವೆಂಪು ಶತಮಾನೋತ್ಸವ ಭವನದಲ್ಲಿ ಹುಬ್ಬಳ್ಳಿಯೊಳಗೆ. ಹಾಗೆ ಇಲ್ಲಿಯೂ ಕೂಡ ಗೋಕಾಕರ ಸಾಹಿತ್ಯವನ್ನ ಒಂದು ಪರಿಚಯ ಮಾಡುವಂತ ಕೆಲಸವನ್ನ ಆಗಬೇಕು. ಅದಕ್ಕೆ ಮಾನ್ಯ ಟ್ರಸ್ಟಿನ ಹಿರಿಯರಾದಂತಹ ನಮ್ಮ ಸಾಹಿತ್ಯ ಅವರು ತಾವು ಕೂಡ ಮಾನ್ಯ ಸಿಇಒ ಅವರಿಗೆ ಸೂಚಿಸಬೇಕು. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ತಾವು ಬಹಳಷ್ಟು ನಮ್ಮ ಜೊತೆಗೆ ಇಟ್ಕೊಂಡು ಸಾಹಿತ್ಯ ಸಮ್ಮೇಳನ ಮಾಡಿದ್ರಿ. ಈಗ ಜನರ ಬಳಿ ತಾವೆಲ್ಲರೂ ಸಾಕಷ್ಟು ಎಲ್ಲರ ಸವಣೂರು ತಾಲೂಕಿನ ಹೃದಯದಲ್ಲಿ ಇದ್ದಿದ್ರಿ. ಅವತ್ತನೇ ಹೇಳಿದ್ರಿ, ಮುಂದೊಂದು ದಿನ ನಾನು ಡಿಸಿಐ ಬರ್ತೀನಿ ಅಂತ. ಇವತ್ತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿ ತಾವು ಕೂಡ ಮಾನ್ಯ ಸಿಇಒ ಗಮನಿಸಬೇಕು. ಜೊತೆಗೆ ಮಾನ್ಯ ಟ್ರಸ್ಟ್ ಎಲ್ಲ ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಗೋಕಾಕರ ಓದಿದ ಶಾಲೆಯಲ್ಲಿ ಗೋಕಾಕರ ಬಗ್ಗೆ ಇರತಕ್ಕಂತಹ ಸಾಹಿತ್ಯ ಕೃತಿಗಳು ನಮ್ಮ ಶಾಲೆಯೊಳಗೆ ಇರಬೇಕಂತಕ್ಕಂಥ ಆಶಯ ಕೂಡ ನಮ್ಮದಾಗಿದೆ. ದಯವಿಟ್ಟು ಟ್ರಸ್ಟ್ ಇಂದ ಏನು ಪ್ರಕಟಣೆ ಮಾಡಿದ್ರೆ ಅವೆಲ್ಲವನ್ನ ನಮ್ಮ ಶಾಲೆಯನ್ನು ಕೂಡ ಗ್ರಂಥಾಲಯಕ್ಕೆ ಕೊಡಿ ಅಂತಕ್ಕಂಥದ್ದನ್ನ ವಿನಂತಿ ಮಾಡಿಕೊಂಡ ಅವಕಾಶಕ್ಕಾಗಿ ನಮಗೆಲ್ಲ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಜೈ ಹಿಂದ್. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.